ಅಕ್ಷರ ಫೌಂಡೇಶನ್ ರಚಿಸಿರುವ ದಶಕ ಸಹಿತ ಸಂಕಲನದ ವಿಷಯಕ್ಕೆ ಸಂಬಂಧಿಸಿದ ವಿಡಿಯೋಗೆ ಸ್ವಾಗತ. ಅಕ್ಷರದ ಗಣಿತ ಕಿಟ್ನಲ್ಲಿ ಕೆಲವು ಕಲಿಕೋಪಕರಣಗಳಿವೆ. ಅವುಗಳೆಂದರೆ ಬಿಲ್ಲೆಗಳು, ಸ್ಥಾನಬೆಲೆ ಸೂಚಿ, ಬೇಸ್ 10ರ ಬ್ಲಾಕ್ಗಳು, ದಾಳ, ಅಬಾಕಸ್ ಹಾಗೂ ಆಟಿಕೆ ಹಣ. ಈಗಾಗಲೇ ಮಕ್ಕಳಿಗೆ ಸಂಕಲನವೆಂದರೆ ವಿವಿಧ ಪ್ರಮಾಣಗಳನ್ನು ಕೂಡುವ ಮೂಲಕ ಮೊತ್ತವನ್ನು ಕಂಡುಕೊಳ್ಳುವುದು ಎಂದು ತಿಳಿದಿದೆ. ಈಗ ಸ್ಥಾನಬೆಲೆ ಸೂಚಿ ಹಾಗೂ ಬೇಸ್ 10ರ ಬ್ಲಾಕ್ಗಳನ್ನು ಬಳಸಿ ಲೆಕ್ಕವನ್ನು ಪ್ರಾರಂಭಿಸೋಣ. ಬೇಸ್ 10ರ ಬ್ಲಾಕ್ಗಳಲ್ಲಿನ ಹಳದಿ ಕ್ಯೂಬ್ಗಳು ಬಿಡಿಗಳನ್ನು ಸೂಚಿಸುತ್ತವೆ. ಈ 10 ಕ್ಯೂಬ್ಗಳು 10ನ್ನು ಸೂಚಿಸುವ ಒಂದು ನೀಲಿ ರಾಡ್ಗೆ ಸಮ. 10 10ಗಳು 100ನ್ನು ಸೂಚಿಸುವ ಒಂದು ಹಸಿರು ಪ್ಲೇಟ್ಗೆ ಸಮ. 10 100ಗಳು 1000 ಸೂಚಿಸುವ ಒಂದು ಕೆಂಪು ಚೌಕ ಘನಕ್ಕೆ ಸಮವಾಗಿದೆ. 10ಗಳಾಗಿ ಗುಂಪುಗೊಳಿಸಿ ಒಂದು ಸ್ಥಾನ ಎಡಕ್ಕೆ ಸೇರಿಸುವ ನಿಯಮವನ್ನು ಮಕ್ಕಳಿಗೆ ತಿಳಿಸುವುದು. ಉದಾಹರಣೆಗೆ, ಮಗುವಿಗೆ 6 ಬಿಡಿಗಳಿಗೆ 8 ಬಿಡಿಗಳನ್ನು ಕೂಡುವಂತೆ ತಿಳಿಸುವುದು. 10 ಆದ ಕೂಡಲೇ ಆ 10ರ ಗುಂಪನ್ನು ಸ್ಥಾನಬೆಲೆ ಸೂಚಿಯಲ್ಲಿ ಒಂದು ಸ್ಥಾನ ಎಡಕ್ಕೆ ಸೇರಿಸುವುದು. 10 ಹಳದಿ ಬಿಡಿಗಳನ್ನು ಒಂದು ನೀಲಿ ರಾಡ್ನಿಂದ ಬದಲಿಸಿದಾಗ ಒಂದು 10 4 ಬಿಡಿಗಳಾಗುವುದು. ಒಟ್ಟು ಮೊತ್ತ 14 ಆಗುವುದು. ಇದರಂತೆ ಮಕ್ಕಳು 2 ಅಂಕಿ ಸಂಖ್ಯೆಯ ಸಂಕಲನವನ್ನು ಪ್ರಯತ್ನಿಸಲಿ. 25ಕ್ಕೆ 38ನ್ನು ಕೂಡಿದರೆ ಎಷ್ಟು? ಕೂಡುವುದನ್ನು ಬಿಡಿ ಸ್ಥಾನದಿಂದ ಪ್ರಾರಂಭಿಸುವಂತೆ ಮಕ್ಕಳಿಗೆ ನೆನಪಿಸುವುದು. 5ಕ್ಕೆ 8ನ್ನು ಕೂಡಿದಾಗ 13 ಬಿಡಿಗಳಾಗುವುದು. 10ರ ನಿಯಮದ ಪ್ರಕಾರ ಒಂದು 10ನ್ನು 10ರ ಸ್ಥಾನಕ್ಕೆ ಸೇರಿಸುವುದು. 2 10 3 10ಗಳನ್ನು ಕೂಡಿದಾಗ 5 10ಗಳಾಗುವುದು. ದಶಕದ 10ನ್ನು ಸಹ ಸೇರಿಸಿ ಕೂಡುವುದು. ಒಟ್ಟು ಮೊತ್ತ 63 ಆಗುವುದು. ಮಕ್ಕಳು ಮೂರ್ತ ಸಾಮಗ್ರಿಗಳನ್ನು ಬಳಸಿ ಪರಿಕಲ್ಪನೆಯನ್ನು ಅರ್ಥ ಮಾಡಿಕೊಂಡು ಪ್ರಾತಿನಿಧ್ಯಾತ್ಮಕದಿಂದ ಅಮೂರ್ತದೆಡೆಗೆ ಸಾಗುವುದು ಅತ್ಯವಶ್ಯಕ. 25ಕ್ಕೆ 38ನ್ನು ಕೂಡಲು ಈ ಸಂಖ್ಯೆಗಳನ್ನು ವಿಸ್ತರಿಸಿ ಸ್ಥಾನಕ್ಕನುಗುಣವಾಗಿ ಚೌಕಳಿ ಹಾಳೆಯ ಮೇಲೆ ಬರೆಯುವುದು. ಬಿಡಿ ಸ್ಥಾನದಿಂದ ಪ್ರಾರಂಭಿಸಿ ಬಿಡಿಗಳನ್ನು ಎಣಿಸುವುದು. 10ರ ನಿಯಮದ ಪ್ರಕಾರ 10ರ ಗುಂಪನ್ನು ಮಾಡಿ ಆ 10ನ್ನು ದಶಕದ ಚೌಕದಲ್ಲಿ ಬರೆಯುವುದು. ಉಳಿದಿರುವ ಬಿಡಿಗಳಲ್ಲಿ ವೃತ್ತ ಹಾಕಿ ಎಣಿಸಿ ಬರೆಯುವುದು. ಇಲ್ಲಿ 8ಕ್ಕೆ 5ನ್ನು ಕೂಡಿದಾಗ ಒಂದು 10 3 ಬಿಡಿಗಳಾಗುವುದು. 10ರ ಸ್ಥಾನದಲ್ಲಿರುವ 10ಗಳನ್ನು ಎಣಿಸಿ ದಶಕದ 10ನ್ನೂ ಸೇರಿಸಿ ಕೂಡುವುದು. ಈಗ ನಮ್ಮ ಬಳಿ ಒಟ್ಟು 6 10ಗಳಿವೆ. ಹೀಗೆ 25ಕ್ಕೆ 38ನ್ನು ಕೂಡಿದಾಗ 63 ಆಗುವುದು. ದಾಳವನ್ನು ಬಳಸಿ ಮಕ್ಕಳು ಸ್ವತಂತ್ರವಾಗಿ ಲೆಕ್ಕಗಳನ್ನು ಹಾಕಿಕೊಳ್ಳಲಿ. 2 ಹಳದಿ ದಾಳಗಳನ್ನು ಜೊತೆಗೆ ಉರುಳಿಸಿದರೆ 2 ಅಂಕಿಗಳು ಸಿಗುವುದು. ಅವುಗಳನ್ನು ಕೂಡಿದಾಗ ಬಿಡಿ ಸ್ಥಾನದ ಅಂಕಿ ದೊರೆಯುವುದು. ನೀಲಿ ದಾಳಗಳನ್ನು ಜೊತೆಯಾಗಿ ಉರುಳಿಸಿದರೆ 10ರ ಸ್ಥಾನದ ಅಂಕಿಗಳು ಸಿಗುವುದು. ಇಲ್ಲಿ ಸಿಕ್ಕಿರುವ ಸಂಖ್ಯೆ 57. ಸ್ಥಾನಬೆಲೆ ಸೂಚಿಯ ಮೇಲೆ ಹಳದಿ ಬಿಡಿ ಕ್ಯೂಬ್ಗಳನ್ನು ಮತ್ತು 10ರ ರಾಡ್ಗಳನ್ನು ಇಡುವುದು. ಅದರಂತೆ ಈಗ ಹಳದಿ ಮತ್ತು ನೀಲಿ ದಾಳಗಳ ಜೊತೆಗಳನ್ನು ಒಮ್ಮೆಗೆ ಉರುಳಿಸಿದಾಗ ಬೇರೊಂದು ಸಂಖ್ಯೆ ಸಿಕ್ಕಿದೆ. ಉದಾಹರಣೆಗೆ 46. ಮಕ್ಕಳಿಗೆ 2 ಸಂಖ್ಯೆಗಳ ಸಂಕಲನ ಮಾಡಲು ಬಿಡಿ ಸ್ಥಾನದಿಂದ ಎಣಿಕೆ ಪ್ರಾರಂಭಿಸಿ ನಂತರ 10ರ ಗುಂಪುಗಳಾಗಿಸಿ ಅದನ್ನು ಒಂದು ಸ್ಥಾನ ಎಡಕ್ಕೆ ಸೇರಿಸುವಂತೆ ನೆನಪಿಸುವುದು. ಮಕ್ಕಳು ಇನ್ನಷ್ಟು ಲೆಕ್ಕಗಳನ್ನು ಬಿಡಿಸಲು ಪ್ರಯತ್ನಿಸಲಿ. ಮಕ್ಕಳು ಸಹಜವಾಗಿ ಆಟಿಕೆ ಹಣವನ್ನು ಬಳಸಲು ಇಷ್ಟಪಡುತ್ತಾರೆ. 10ರ ನಿಯಮದಂತೆ 1 ರೂಪಾಯಿಯ 10 ನೋಟುಗಳು 10 ರೂಪಾಯಿಯ 1 ನೋಟಿಗೆ ಸಮ. 10 ರೂಪಾಯಿಯ 10 ನೋಟುಗಳು 100 ರೂಪಾಯಿಯ 1 ನೋಟಿಗೆ ಸಮ. ಹೀಗೆ ಮುಂದುವರಿಸುವುದು. 436 ರೂಪಾಯಿ ಮತ್ತು 279 ರೂಪಾಯಿಯನ್ನು ಕೂಡುವಾಗ ಮಗು ಮೊದಲ ಸಂಖ್ಯೆ 436ನ್ನು ಓದಿ 4 100 ರೂಪಾಯಿಗಳು, 3 10 ರೂಪಾಯಿಗಳು, 6 1 ರೂಪಾಯಿಗಳ ನೋಟುಗಳನ್ನು ಸ್ಥಾನಬೆಲೆ ಸೂಚಿಯ ಮೇಲೆ ಇಡುವುದು. ಇನ್ನೊಂದು ಮಗು 279ನ್ನು 2 100ಗಳು, 7 10ಗಳು ಮತ್ತು 9 ಬಿಡಿಗಳು ಎಂದು ಹೇಳುತ್ತಾ ನೋಟುಗಳನ್ನು ಸ್ಥಾನಬೆಲೆ ಸೂಚಿಯ ಮೇಲೆ ಇಡುವುದು. ಬಿಡಿ ಸ್ಥಾನದ 6 ಮತ್ತು 9 ರೂಪಾಯಿಗಳನ್ನು ಕೂಡಿದಾಗ 15 ರೂಪಾಯಿಗಳು ಆಗುವವು. ಇದರಲ್ಲಿನ 5 ರೂಪಾಯಿಗಳನ್ನು ಬಿಡಿ ಸ್ಥಾನದಲ್ಲಿಡುವುದು. 1 ರೂಪಾಯಿಯ 10 ನೋಟುಗಳನ್ನು 10 ರೂಪಾಯಿಯ 1 ನೋಟಿನಿಂದ ಬದಲಾಯಿಸಿ ಅದನ್ನು 10ರ ಸ್ಥಾನದಲ್ಲಿಡುವುದು.
ಈಗ 10ರ ಸ್ಥಾನದಲ್ಲಿರುವ 3 10, 7 10 ಮತ್ತು ದಶಕದ 1 10 ಕೂಡುವುದು. ಒಟ್ಟು 11 10ಗಳಾಗುವುವು. 10 ರೂಪಾಯಿಯ 10ರ ಗುಂಪನ್ನು 100 ರೂಪಾಯಿಯ ಒಂದು ನೋಟಿನಿಂದ ಬದಲಾಯಿಸಿ ಅದನ್ನು 100ರ ಸ್ಥಾನದಲ್ಲಿ ಸೇರಿಸುವುದು. ಉಳಿದ 1 10ನ್ನು 10ರ ಸ್ಥಾನದಲ್ಲಿ ಇಡುವುದು. 100ರ ಸ್ಥಾನದ 400, 200 ಮತ್ತು ದಶಕದ 100 ಕೂಡುವುದು. ಒಟ್ಟು ಮೊತ್ತ 715. ಆಟಿಕೆ ಹಣದಿಂದ ಇನ್ನಷ್ಟು ಲೆಕ್ಕಗಳನ್ನು ಮಾಡಲು ಮಕ್ಕಳು ಖುಷಿ ಪಡುತ್ತಾರೆ. ಮಕ್ಕಳು ಈಗ 4 ಅಂಕಿಯ ಸಂಕಲನಕ್ಕೆ ಮುಂದುವರಿಯಬಹುದು. ಈಗ 2075ಕ್ಕೆ 2771 ಕೂಡೋಣ. ಕೂಡುವುದನ್ನು ಬಿಡಿ ಸ್ಥಾನದಿಂದ ಪ್ರಾರಂಭಿಸಿ ಅವಶ್ಯವಿದ್ದಲ್ಲಿ ಪ್ರತಿ ಹಂತಗಳಲ್ಲಿಯೂ 10ಗಳಾಗಿ ಗುಂಪುಗೊಳಿಸುವುದು. ಇದರ ಮೊತ್ತ 4846 ಆಗಿದೆ. ಮಕ್ಕಳು 4 ಅಂಕಿಯ ಸಂಕಲನ ಮಾಡಲು ಸಮರ್ಥರಾದರೆ 5 ಅಂಕಿಯ ಸಂಕಲನಕ್ಕೆ ಮುಂದುವರಿಯಬಹುದು. 5 ಅಂಕಿಯ ಸಂಖ್ಯೆಯನ್ನು ಕೂಡಲು ಅಬಾಕಸ್ಸನ್ನು ಬಳಸಬಹುದು. ಅಬಾಕಸ್ನಲ್ಲಿ ರಾಡ್ಗಳು 9 ಸುರುಳಿಗಳನ್ನು ಹಿಡಿಯುವಂತೆ ರಚಿಸಲಾಗಿದೆ. ಪ್ರತಿ ಸ್ಥಾನದಲ್ಲಿ 9 ಮಾತ್ರ ಇಡಬಹುದು. 9ಕ್ಕೆ ಮೇಲ್ಪಟ್ಟು ಎಣಿಸಲು ಹೆಚ್ಚುವರಿ ರಾಡ್ ಅನ್ನು ನೀಡಲಾಗಿದೆ. ಹಳದಿ ಸುರುಳಿಗಳು ಬಿಡಿಗಳನ್ನು ಪ್ರತಿನಿಧಿಸುತ್ತವೆ. 10ರ ಗುಂಪು ಮಾಡಿದಾಗ 10 ಹಳದಿ ಸುರುಳಿಗಳನ್ನು 1 ನೀಲಿ ಸುರುಳಿಯಿಂದ ಬದಲಿಸಿ 1 ಸ್ಥಾನ ಎಡಕ್ಕೆ ಸರಿಸುವುದು. ನೀಲಿ ಸುರುಳಿಗಳು 10ನ್ನು ಪ್ರತಿನಿಧಿಸುವುದು. 10ರ 10 ನೀಲಿ ಸುರುಳಿಗಳನ್ನು 1 ಹಸಿರು ಸುರುಳಿಯಿಂದ ಬದಲಿಸಿ 100ರ ಸ್ಥಾನವನ್ನು ಪ್ರತಿನಿಧಿಸುವುದು. 10 ಹಸಿರು ಸುರುಳಿಗಳನ್ನು 1 ಕೆಂಪು ಸುರುಳಿಯಿಂದ ಬದಲಿಸಿ 1000ವನ್ನು ಪ್ರತಿನಿಧಿಸುವುದು. 10 ಕೆಂಪು ಸುರುಳಿಗಳನ್ನು 1 ಬಿಳಿ ಸುರುಳಿಯಿಂದ ಬದಲಿಸಿ 10,000ವನ್ನು ಪ್ರತಿನಿಧಿಸುವುದು. ಮಕ್ಕಳು ಅಬಾಕಸ್ನಲ್ಲಿ 13,427 ಮತ್ತು 24,768 ಸಂಕಲನ ಮಾಡಲಿ. ಬಿಡಿ ಸ್ಥಾನದಿಂದ ಕೂಡಲು ಪ್ರಾರಂಭಿಸುವುದು. ಅಬಾಕಸ್ನಲ್ಲಿನ ಹೆಚ್ಚುವರಿ ರಾಡ್ ಅನ್ನು ಬಳಸಿ 7ಕ್ಕೆ 8 ಕೂಡುವ ಮೂಲಕ ಲೆಕ್ಕ ಪ್ರಾರಂಭಿಸುವುದು. 15 ಬಿಡಿಗಳು ಆಗುವುದು. 10 ಹಳದಿ ಸುರುಳಿಗಳನ್ನು 1 ನೀಲಿ ಸುರುಳಿಯಿಂದ ಬದಲಿಸುವುದು. 1 10ನ್ನು 10ರ ಸ್ಥಾನಕ್ಕೆ ಸೇರಿಸುವುದು. ಈಗ 6 10, 2 10 ಮತ್ತು ದಶಕದ 1 10 ಕೂಡಿದಾಗ 9 10ಗಳಾಗುವವು. ನಂತರ 400ಕ್ಕೆ 700 ಕೂಡಿದಾಗ 11 100ಗಳಾಗುವವು. 10 100ಗಳನ್ನು 1000ದ ದಶಕದ ಸ್ಥಾನಕ್ಕೆ ಸೇರಿಸುವುದು. ಉಳಿದ 100 100ರ ಸ್ಥಾನದಲ್ಲಿ ಉಳಿಯುವುದು. 3000, 4000 ಮತ್ತು 1000 ಕೂಡಿದಾಗ 8000 ಆಗುವುದು. 10,000ದ ಸ್ಥಾನದಲ್ಲಿರುವ 1 10,000ಕ್ಕೆ 2 10,000ಗಳನ್ನು ಕೂಡಿದಾಗ 3 10,000ಗಳಾಗುವುದು. ಒಟ್ಟು ಮೊತ್ತ 38,195. ಮಕ್ಕಳು ಅಬಾಕಸ್ ಅಥವಾ ಆಟಿಕೆ ಹಣ ಬಳಸಿ ಲೆಕ್ಕಗಳನ್ನು ಸರಾಗವಾಗಿ ಮಾಡಲಿ. ಸಂಕಲನದ ನಿಯಮಗಳನ್ನು ಅನುಸರಿಸುವುದರಿಂದ ಮಕ್ಕಳು ಗಣಿತ ಪಠ್ಯಪುಸ್ತಕದ ಯಾವುದೇ ಸಂಕಲನ ಲೆಕ್ಕಗಳನ್ನು ಆತ್ಮವಿಶ್ವಾಸದಿಂದ ಮಾಡಬಲ್ಲರು.